ಹಳೆ ವಿಚಾರ ಯಾವುದೋ ಒಂದು ಬ್ಯಾಡ್ ಮೂಮೆಂಟ್ ನಿಮ್ಮ ಲೈಫಲ್ಲಿ ನಡೆಯುತ್ತೆ, ಅದು ಪದೇ ಪದೇ ನಿಮಗೆ ನೆನಪಾಗುವಂಥದ್ದು, ಅದರಿಂದ ಮಾನಸಿಕವಾಗಿ ಸ್ಥಿರತೆ ಇಲ್ಲದೆ ಇರುವಂಥದ್ದು, ಮತ್ತೆ ಖರ್ಚು ಹೆಚ್ಚಾಗುವಂಥ ಸಂಭವ ಜಾಸ್ತಿ ಇದೆ. ಮತ್ತೆ ದುಂದು ವೆಚ್ಚಗಳು ಮಾಡುವಂಥದ್ದು, ವೇದದಲ್ಲಿ ಶುಕ್ರ ಮತ್ತು ಶನಿಗ್ರಹ ಇರ್ತಾನೆ, ಸೊ ದುಂದು ವೆಚ್ಚಗಳು ಮಾಡುವಂಥದ್ದು ಇರುತ್ತೆ. ಅದೇ ರೀತಿ ನಿಮಗೆ ಈ ಮೇಷರಾಶಿಯವರು ಏನು ಮಾಡಬೇಕಂದ್ರೆ ಪ್ರಮುಖವಾಗಿ ಕೂತ್ಕೊಂಡು ಧ್ಯಾನ ಮಾಡುವಂಥದ್ದು ಗ್ರಹಣ ಸಮಯದಲ್ಲಿ. ಮತ್ತು ಮುಖ್ಯವಾಗಿ ಚಂದ್ರನಿಗೆ ಸಂಬಂಧಿಸಿದ ಮಂತ್ರ ಓಂ ಚಂದ್ರಾಯ ನಮಃ, ಓಂ ಚಂದ್ರಾಯ ನಮಃ ಈ ಮಂತ್ರವನ್ನು 108 ಬಾರಿ ಕನಿಷ್ಠ ಪಕ್ಷ ನೀವು ಜಪ ಮಾಡಿದ್ದೆ ಆದರೆ ಯಾವುದೇ ರೀತಿಯಾಗಿ ದುಷ್ಪರಿಣಾಮಗಳು ನಿಮ್ಮ ಮೇಲೆ ಬೀರೋದಿಲ್ಲ. ಒಳ್ಳೆಯ ಪರಿಣಾಮದಿಂದ ನೀವು ಒಳ್ಳೆಯ ಫಲವನ್ನು ಪಡಿತೀರ. ಮೇಷರಾಶಿಯವರಿಗೆ ಪ್ರಮುಖವಾಗಿ ನಿಮಗೆ ಹೊಸ ಸ್ನೇಹಿತರು ನಿಮಗೆ ಸಿಗುವಂಥದ್ದು, ಮತ್ತು ಸಮಾಜದಲ್ಲಿ ಗೌರವ ಸನ್ಮಾನಗಳು ನಿಮಗೆ ಪಾತ್ರ ಆಗ್ತೀರಾ. ಮತ್ತು ನಿಮ್ಮ ಒಂದು ಯಾವುದೋ ಒಂದು ಕೆಲಸ ನಡೀತಾ ಇದೆ, ಅದರೊಟ್ಟಿಗೆ ಮತ್ತೊಂದು ಆದಾಯದ ಮೂಲ ನಿಮ್ಮನ್ನು ಹುಡ್ಕೊಂಬರುತ್ತೆ. ಈ ರೀತಿಯಾಗಿ ಒಂದು ಶುಭ ಆಲೋಚನೆಗಳು, ಶುಭ ಕಾರ್ಯಗಳು ರೀತಿಯಾಗಿ ನಿಮ್ಮ ಕುಟುಂಬದಲ್ಲಿ ನಡೆಯುವಂಥದ್ದು, ಮತ್ತು ನಿಮಗೆ ಒಂದು ಶುಭ ಸೂಚನೆಗಳು ನಿಮಗೂ ಸಿಗುವಂಥದ್ದು, ಮತ್ತು ಹೊಸ ಆದಾಯಗಳು ನಿಮಗೆ ಹುಡ್ಕೊಂಬರುವಂಥದ್ದು, ಈ ರೀತಿಯಾಗಿ ಶುಭ ಫಲಗಳು ವೃಷಭ ರಾಶಿಯವರಿಗಿದೆ. ಅದರಿಂದ ಮುಖ್ಯವಾಗಿ ಈ ವೃಷಭ ರಾಶಿಯವರಿಗೆ ಏನಾದರೂ ಹೊಸ ಕಾರ್ಯಗಳು ಏನಾದರೂ ನೀವು ಶುರು ಮಾಡಬೇಕಂತ ಇದ್ದರೆ ಈ ಗ್ರಹಣದ ನಂತರದಲ್ಲಿ ಅತ್ಯಂತ ಒಳ್ಳೆಯ ಸಮಯ ಆಗಿರುತ್ತೆ. ಇನ್ನು 3 ತಿಂಗಳ ಒಳಗಡೆ ನೀವೇನಾದರೂ ಹೊಸ ಕೆಲಸ ಶುರು ಮಾಡಿದ್ದೆ ಆದರೆ 100% ಅದು ಸಕ್ಸಸ್ ಆಗುವಂಥದ್ದು. ಅದರಿಂದ ನಿಮಗೆ ಪರಿಹಾರ ಏನು ಅಂತಂದರೆ ಪ್ರಮುಖವಾಗಿ ನೀವು ಹಾಲನ್ನು ದಾನ ಮಾಡುವಂಥದ್ದು, ಹತ್ತಿರದ ಯಾವುದಾದ್ರೂ ಈಶ್ವರನ ದೇವಸ್ಥಾನಕ್ಕೋ ಅಥವಾ ಯಾರಿಗೆ ಅವಶ್ಯಕತೆ ಇದೆ ಅವರಿಗೆ ಸೂಕ್ತವಾದ ವ್ಯಕ್ತಿಗಳಿಗೆ ಹಾಲನ್ನು ದಾನ ಮಾಡಿದ್ದೆ ಆದರೆ ವೃಷಭ ರಾಶಿಯವರು ಶುಭ ಫಲವನ್ನು ಪಡಿತೀರ. ಮಿಥುನ ರಾಶಿಯವರಿಗೆ ಅವ್ರಿಗೆ ಉದ್ಯೋಗದಲ್ಲಿ ಸ್ಟ್ರೆಸ್ ಆಗುವಂಥದ್ದು, ಒತ್ತಡ ಜಾಸ್ತಿ ಆಗುವಂಥದ್ದು, ಹಿರಿಯ ಅಧಿಕಾರಿಗಳು ಈ ಕೆಲಸ ಇಷ್ಟು ದಿನದೊಳಗಡೆ ನೀವು ಮಾಡಲೇಬೇಕು ಅಂತ ಫೋರ್ಸ್ ಮಾಡುವಂಥದ್ದು, ಈ ರೀತಿ ಆಗುವಂಥದ್ದು. ಮತ್ತು ಅದರ ಪರಿಣಾಮ ಏನಾಗುತ್ತೆ ಅಂದರೆ ನಾನು ಈ ಕೆಲಸ ಮಾಡಲ್ಲ ಅನ್ನೋ ಭಿನ್ನಾಭಿಪ್ರಾಯ ಬರುವಂಥದ್ದು, ನಿಮ್ಮ ಹಿರಿಯ ಅಧಿಕಾರಿಗಳು ನಿಮಗೂ ಈ ರೀತಿಯಾಗಿ ಆಗುವಂಥದ್ದು. ಆದ್ದರಿಂದ ಯಾವುದೇ ಕಾರಣದಲ್ಲೂ ಆತುರದ ನಿರ್ಧಾರ ಈ ರಾಶಿಯವರು ತಗೊಳ್ಳಲೇಬಾರ್ದು. ಆದ್ದರಿಂದ ಯಾವುದೇ ನಿರ್ಧಾರ ತಗೊಬೇಕಾದ್ರೂ ಪ್ರಮುಖವಾಗಿ ತಾಳ್ಮೆಯಿಂದ ಆಲೋಚನೆ ಮಾಡಿ ನಿರ್ಧಾರ ತಗೊಳ್ಳುವಂಥದ್ದು ಉತ್ತಮ. ಮತ್ತು ಈ ರಾಶಿಯವರು ಈಶ್ವರನ ಪ್ರಾರ್ಥನೆ ಮಾಡುವಂಥದ್ದು, ನಮಃ ಶಿವಾಯ ಈ ಮಂತ್ರವನ್ನು ಪಠನೆ ಮಾಡೋದ್ರಿಂದ ಶುಭ ಫಲವನ್ನು ಪಡಿಬಹುವಂಥದ್ದು. ಕಟಕ ರಾಶಿಯವರಿಗೆ ಪ್ರಮುಖವಾಗಿ ನಿಮಗೆ ದೇವತಾ ಅನುಗ್ರಹ ಸಿಗುವಂಥದ್ದು, ಮತ್ತು ದೇವತಾ ಅನುಗ್ರಹದಿಂದ ನಿಮ್ಮ ಧೈರ್ಯ ಶಕ್ತಿ, ಮನೋಬಲ ಇತ್ಯಾದಿಗಳು ಹೆಚ್ಚಾಗುವಂಥದ್ದು, ಮತ್ತು ಆಧ್ಯಾತ್ಮಿಕ ಕೆಲಸಗಳಲ್ಲಿ ಆಸಕ್ತಿ ಹೆಚ್ಚಾಗುವಂಥದ್ದು, ಒಂದು ದೇವಸ್ಥಾನಕ್ಕೆ ಹೋಗೋಣ ಅನ್ನೋದು ಅಥವಾ ಆಧ್ಯಾತ್ಮಿಕ ಕಾರ್ಯಗಳು, ಧ್ಯಾನದಲ್ಲಿ ಭಾಗವಹಿಸುವಂಥದ್ದು, ಈ ರೀತಿಯಾಗಿ ಆಧ್ಯಾತ್ಮಿಕ ಕಾರ್ಯಗಳಲ್ಲಿ ಹೆಚ್ಚಿಗೆ ಆಸಕ್ತಿ ಬರುವಂಥದ್ದು. ಮತ್ತು ಒಂದು ಯಾವುದಾದ್ರೂ ಒಂದು ತೀರ್ಥಯಾತ್ರೆಗೆ ಅಥವಾ ಯಾತ್ರೆಗೆ ನೀವು ಹೊರಡುವಂಥದ್ದು ಮತ್ತು ಅದಕ್ಕೆ ಯೋಜನೆಯನ್ನು ರೂಪಿಸುವಂಥದ್ದು ಅತ್ಯಂತ ಶುಭ ಫಲ ಈ ರೀತಿಯಾಗಿದೆ. ಮತ್ತು ಕಟಕ ರಾಶಿಯವರಿಗೆ ಅವಶ್ಯಕತೆ ಇರುವಂಥ ಪರಿಹಾರ ಏನು ಅಂದರೆ ಗುರುಗ್ರಹದ ಜಪ, ಗುರುವಿನ ಪ್ರಾರ್ಥನೆಯನ್ನು ಮಾಡೋದ್ರಿಂದ ನಿಮ್ಮ ಹತ್ತಿರದಲ್ಲಿ ಇರುವಂಥ ಒಂದು ರಾಘವೇಂದ್ರ ಸ್ವಾಮಿ ಮಠಕ್ಕೆ ಇರ್ಬೋದು ಅಥವಾ ಶಂಕರ ಮಠಕ್ಕೆ ಹೋಗಿರ್ಬೋದು, ಅಲ್ಲಿ ಹೋಗಿ ಪ್ರಾರ್ಥನೆ ಮಾಡಿದ್ದೇ ಆದರೆ ಖಂಡಿತ ಶುಭ ಫಲ ನಿಮಗೆ ಆಗಿರುತ್ತೆ. ಯಾಕಂದರೆ ಪುಬ್ಬ ನಕ್ಷತ್ರ ಬರುವಂಥದ್ದು ಸಿಂಹರಾಶಿ. ಈ ಸಿಂಹರಾಶಿಯವ್ರಿಗೆ ಯಾವ ರೀತಿ ಪರಿಣಾಮ ಇದೆ ಅಂತ ಹೇಳೋದಾದರೆ ಪ್ರಮುಖವಾಗಿ ಹಣಕಾಸು ವಿಚಾರದಲ್ಲಿ ಗೊಂದಲ ಆಗುವಂಥದ್ದು, ಚಿಂತೆ ಆಗುವಂಥದ್ದು, ಮತ್ತು ಆರೋಗ್ಯದಲ್ಲಿ ಸಮಸ್ಯೆಗಳು ಆಗುವಂಥದ್ದು, ಮತ್ತು ಸಾಲವನ್ನು ಯಾವುದೇ ಕಾರಣಕ್ಕೂ ಕೊಡೋಕ್ಕೆ ಹೋಗಬೇಡಿ. ಅವನು ತುಂಬ ಕ್ಲೋಸ್ ಫ್ರೆಂಡ್ ಆಗಿದ್ರು ಕೂಡ ಅವನಿಗೆ ವಾಪಸ್ ಕೊಡೋ ಸಮಯದಲ್ಲಿ ಅವನಿಗೇನೋ ಸಮಸ್ಯೆ ಬಂದು ನೀವು ಮಧ್ಯದಲ್ಲಿ ಸಿಕ್ಕಾಕೊಳಕ್ಕೆ ಹೋಗ್ತೀರಾ. ಯಾವುದೇ ಕಾರಣಕ್ಕೂ ಈ ಅಟ್ಲೀಸ್ಟ್ ಒಂದು 15 days to 1 month ನೀವು ಸಾಲ ಕೊಟ್ಟು ಯಾರಿಗೋ ಒಬ್ಬರು ಶ್ಯೂರಿಟಿ ಹಾಕೋದು, ಸಾಲ ಕೊಡೋಕೆ ಹೋಗಬೇಡಿ. ನೀವು ಅದು ನಿಮ್ಮ ತಲೆ ಮೇಲೆ ಬರುವಂಥದ್ದು, ಅತ್ಯಂತ ಜಾಗರೂಕತೆಯಿಂದ ಇರಬೇಕಾಗತ್ತೆ. ಅದರಿಂದ ಪ್ರಮುಖವಾಗಿ ಸಿಂಹರಾಶಿಯವರು ಏನು ಮಾಡುವಂಥದ್ದಂದರೆ ಯಾವುದಾದ್ರೂ ದೇವಸ್ಥಾನಕ್ಕೆ ಒಂದು ದೀಪವನ್ನು ದಾನ ನೀಡುವಂಥದ್ದು, ಇದನ್ನು ಮಾಡಿದ್ದೇ ಆದರೆ ಅವರ ಕಷ್ಟಗಳೆಲ್ಲ ನಿವಾರಣೆ ಆಗುತ್ತೆ. ಶುಭ ಫಲವನ್ನು ಸಿಂಹರಾಶಿಯವರು ಪಡಿತೀರ. ಕನ್ಯಾ ರಾಶಿಯವರಿಗೆ ಅವರ ವೈವಾಹಿಕ ಜೀವನದಲ್ಲಿ ಸ್ವಲ್ಪ ಗೊಂದಲ ಆಗುವಂಥದ್ದು ಅಥವಾ ಅವರ ಸ್ನೇಹಿತರೊಂದಿಗೆ ಸ್ವಲ್ಪ ಗೊಂದಲ ಆಗುವಂಥದ್ದು, ಮತ್ತು ಆರೋಗ್ಯದ ಬಗ್ಗೆ ಹೆಚ್ಚಿಗೆ ಕಾಳಜಿ ವಹಿಸಬೇಕಾಗುತ್ತೆ. ಮತ್ತು ಮಾನಸಿಕವಾಗಿ ಸ್ಥಿರತೆ ಇಲ್ಲದೆ ಇರೋವಂಥದ್ದು, ಶಾಂತವಾದ ಮನಸ್ಥಿತಿ ಇರೋವಂಥದ್ದು, ಏನೋ ಒಂದು ಚಿಕ್ಕ ವಿಚಾರ ಹೆಂಡತಿ ಈ ವಿಚಾರ ಮರ್ತ್ಬಿಟ್ಟಲ್ರಿ ಅಂದರೆ ಅದಕ್ಕೆ ಒಂದು ದೊಡ್ಡ ಜಗಳ ತೆಗೆಯುವಂಥದ್ದು, ಆ ರೀತಿಯಾಗಿ ಒಂದು ಮನಸ್ಥಿತಿ ಬರುವಂಥದ್ದು. ಅದರಿಂದ ನೀವು ಸ್ಥಿರವಾಗಿ ನಿಮ್ಮ ಮನಸ್ಸನ್ನು ಇಟ್ಕೊಳ್ಳೋವಂಥದ್ದು ಅತ್ಯಂತ ಪ್ರಮುಖವಾಗಿರುತ್ತೆ. ಆದ್ದರಿಂದ ನೀವು ಏನು ಮಾಡಬೇಕು ಅಂತಂದರೆ ಪ್ರಮುಖವಾಗಿ
ಚಂದ್ರನನ್ನ ಪ್ರಾರ್ಥನೆ ಮಾಡೋದು, ಚಂದ್ರ ಗಾಯತ್ರಿ ಜಪ ಅಂತ ಬರುತ್ತೆ, ಅದನ್ನ ಮಾಡುವಂಥದ್ದು, ಅಥವಾ ಅಕ್ಕಿಯನ್ನ ದಾನ ಮಾಡುವಂಥದ್ದು, ಇದನ್ನ ಮಾಡಿದ್ದೆ ಆದರೆ ಕನ್ಯಾ ರಾಶಿಯವರಿಗೆ ನೀವು ಸುಖಮಯವಾಗಿ ದಾಂಪತ್ಯದಲ್ಲೂ ಚೆನ್ನಾಗಿರುತ್ತೆ, ಮತ್ತೆ ನಿಮ್ಮ ವ್ಯಾಪಾರ ವ್ಯವಹಾರದಲ್ಲೂ ಅಭಿವೃದ್ಧಿ ಆಗುವಂಥದ್ದು ಒಂದು ಶುಭ ಫಲಗಳು ನಿಮ್ಮದಾಗಿರುತ್ತೆ. ತುಲಾ ರಾಶಿಯವರಿಗೆ ಅವರ ಕೆಲಸದಲ್ಲಿ ಸ್ಟ್ರೆಸ್ ಜಾಸ್ತಿ ಆಗುವಂಥದ್ದು, ಒತ್ತಡಗಳು ಜಾಸ್ತಿ ಆಗುವಂಥದ್ದು, ಇದರಿಂದ ಅವ್ರಿಗೆ ಸ್ವಲ್ಪ ಮಟ್ಟಿಗೆ ಆರೋಗ್ಯದಲ್ಲಿ ವ್ಯತ್ಯಾಸ ಆಗುವಂಥದ್ದು, ಮತ್ತೆ ನಿಮ್ಮ ಲೈಫ್ ಸ್ಟೈಲ್ ಏನಿದೆ ಜೀವನ ಶೈಲಿ ಅದರಲ್ಲಿ ಸ್ವಲ್ಪ ಬದಲಾವಣೆ ಆಗುವಂಥದ್ದು. ಪ್ರತಿದಿನ ನೀವು ಬೆಳಗ್ಗೆ ಎದ್ದು ಒಂದು ಯೋಗ ಮಾಡ್ತಾ ಇದ್ರು, ಅಥವಾ ಧ್ಯಾನ ಮಾಡ್ತಾ ಇದ್ರು, ದೇವ್ರ ಪೂಜೆ ಮಾಡ್ತಾ ಇದ್ರು, ಟೈಮ್ ಕರೆಕ್ಟಾಗಿ ತಿಂಡಿ ತಿಂತಾ ಇದ್ರೆ ಅದರಲ್ಲಿ ಏನಾದರೂ ವ್ಯತ್ಯಾಸ ಆಗುವಂಥದ್ದು, ಈ ಲೈಫ್ ಸ್ಟೈಲಲ್ಲಿ ಸ್ವಲ್ಪ ವ್ಯತ್ಯಾಸ ಆಗುವಂಥದ್ದು. ಮತ್ತೆ ನಿಮ್ಮ ಮುಖ್ಯವಾಗಿ ಈ ತುಲಾರಾಶಿಯವರಿಗೆ ಕೆಲಸದ ಒತ್ತಡಗಳು ಹೆಚ್ಚಾಗುವಂಥದ್ದು ಇದೆ. ಅದರಿಂದ ಅದಕ್ಕೆ ಪರಿಹಾರವಾಗಿ ಏನು ಮಾಡಬೇಕಂತ ಅಂದರೆ, ನೀವು ವಿಷ್ಣು ದೇವಸ್ಥಾನಕ್ಕೆ ಹೋಗಿ ತುಳಸಿಯನ್ನ ಕೊಟ್ಟು ದೇವರಿಗೆ ಪ್ರಾರ್ಥನೆ ಮಾಡಿದ್ದೇ ಆದರೆ ನಿಮ್ಮ ಎಲ್ಲ ಸಮಸ್ಯೆಗಳು ದೂರ ಆಗುತ್ತೆ, ಮಹಾವಿಷ್ಣುನ ಅನುಗ್ರಹಕ್ಕೆ ನೀವು ಪಾತ್ರರಾಗ್ತೀರಾ. ವೃಶ್ಚಿಕ ರಾಶಿಯವರಿಗೆ ನಿಮಗೆ ಒಂದು ಶುಭ ಸುದ್ದಿ ನಿಮ್ಮನ್ನು ಹುಡ್ಕೊಂಬರುವಂಥದ್ದು, ಮತ್ತು ಪ್ರಮುಖವಾಗಿ ಪ್ರೇಮಕ್ಕೆ ಸಂಬಂಧದ ಯಾರು ವೈವಾಹಿಕ ಜೀವಕ್ಕೆ ಕಾಲಿಡ್ತಾ ಇದೆ, ಪ್ರೇಮಕ್ಕೆ ಸಂಬಂಧಪಟ್ಟ ಬಂದು ಅದಕ್ಕೆ ಒಂದು ಹೆಚ್ಚಿನ ಬಲ ಸಿಗುವಂಥದ್ದು. ಯಾರೋ ಒಬ್ರು ಲವ್ ಮ್ಯಾರೇಜ್ ಆಗ್ಬೇಕಂತ ಇರ್ತಾರೆ, ಅವ್ರಿಗೆ ಮನೇಲಿ ಕುಟುಂಬದಲ್ಲೂ ಒಪ್ಪಿರಲ್ಲ, ಅದಕ್ಕೆ ಈಗ ಒಂದು ಸಪೋರ್ಟ್ ಸಿಗುವಂಥದ್ದು. ಯಾರೋ ಒಬ್ರು ಇಲ್ಲ ಮದುವೆ ಆಗಿ, ಯಾಕಂದ್ರೆ ಹುಡುಗ ಹುಡುಗಿ ಇಬ್ರು ಅನುಕೂಲವಾಗಿದ್ದಾರೆ, ಒಬ್ಬರ ಮನಸ್ಸು ಒಬ್ರು ಅರ್ಥ ಮಾಡ್ಕೊಂಡಿದ್ದಾರೆ, ನೀವು ಮುಂದುವರಿರಿ ಅಂತ ಹೇಳುವಂಥದ್ದು ಒಂದು ಈ ರೀತಿಯಾಗಿ. ಅದೇ ರೀತಿಯಾಗಿ ಹೊಸ ಕಾರ್ಯ ಆರಂಭ ಮಾಡೋದಕ್ಕೆ ಅವ್ರಿಗೂ ಕೂಡ ಒಂದು ಉತ್ತಮವಾದ ಸಮಯ ಆಗಿರುತ್ತೆ. ಮತ್ತೆ ಇವರಿಗೆ ಪ್ರಮುಖವಾದ ಪರಿಹಾರ ಏನು ಅಂತ ಅಂದ್ರೆ, ದೇವರಿಗೆ ವಿಶೇಷವಾಗಿ ಈಶ್ವರನಿಗೆ ಹಾಲಿನ ಅಭಿಷೇಕವನ್ನು ಮಾಡಿಸುವಂಥದ್ದು. ಇವರ ಹೆಸರಲ್ಲಿ ಸಂಕಲ್ಪ ತಗೊಂಡು ಇವರ ನಕ್ಷತ್ರ ಗೋತ್ರವನ್ನು ಹೇಳಿ ಸಂಕಲ್ಪ ಮಾಡಿಸಿ ಇವರಿಗೆ ಹಾಲಿನ ಅಭಿಷೇಕವನ್ನ ಶಿವನಿಗೆ ಮಾಡಿದ್ದೇ ಆದರೆ ಅತ್ಯಂತ ಶುಭ ಫಲ ಇವರದಾಗಿರುತ್ತೆ.